20-30 ವರ್ಷ ಹುಡುಗರು ಮುದುಕರಾಗಿ ಕಾಣಕತ್ತಾರೆ. ಇದಕ್ಕೆ ನಾವು ತಿಂತಕ್ಕಂಥ ಆಹಾರನೇ ಕಾರಣ. ಇದಕ್ಕೆ ಆಹಾರ ನಾವು ಹಂತದೇ ಆಹಾರ ಬೆಳೆಸ್ತಾ ಇದ್ದೇವೆ. ರೈತರು ನನಗೇನಂದ್ರೆ ರೈತರ ಪರಿಸ್ಥಿತಿ ತಿಳ್ಕೊಳಕ್ಕ ಮತ್ತೆ ಬೆಳೆದಿ ನೋಡಕ್ಕ ಅಂತ ರೈತರ ಹೊರಗಡೆ ವಿಸಿಟ್ ಮಾಡ್ತೀವಿ. ಮತ್ತೆ ಇಂಥ ಪ್ರಾಡಕ್ಟ್ ಯಾರು ಮಾಡ್ತಾರಲ್ಲ ಅವ್ರು ಹೆಂಗ ಮಾಡ್ತಾರ ಏನು ಮಾಡ್ತಾರ ಅದು ತಿಳ್ಕೊಳ್ಳೋ ಸಲಕ್ಕೆ ಹೋಗ್ತೀನಿ. ನಾನು ತಿಳಿದಷ್ಟು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಒಳ್ಳೇದು ಹೇಳ್ತೀನಿ, ಕೆಟ್ಟದಿಲ್ಲ ಸರಿ ಅಲ್ಲ ಅಂತ ಹೇಳ್ತಿರ್ತೀನಿ. ಸರಿಯಾಗಿ ಅಣ್ಣಾರ ನಮಸ್ಕಾರ ರೀ. ನಮಸ್ಕಾರ. ರಾಜೇಂದ್ರ ಖೂಬಾರಿ ಅಣ್ಣರ, ತಾವು ಡಾಕ್ಟರ್ ಸಿದ್ದರಾಮಪ್ಪ ಬಿ ಪಾಟೀಲ್ ದಂಗಾಪುರ್ ಅವರು, ಕರ್ನಾಟಕ ರಾಜ್ಯೋತ್ಸವ ಅವಾರ್ಡಿಗಳು. ಇವತ್ತು ನನ್ನ ಹತ್ರ ಖೂಬಾ ಸಾಯಿಲ್ ಕಂಡೀಷನರ್ ಬಗ್ಗೆ ಕೇಳಕ್ಕೇನೋ ಬಂದಿದ್ರಿ. ಸಾವಯವದು ಏನಂತ ರೈತರ ಬಗ್ಗೆ ಅಥವಾ ಸಾವಯವ ಬೆಳೆಯೋದ್ರ ಬಗ್ಗೆ ತಾವೇನೋ ನಾನು ಕೇಳ್ಬೇಕಂತ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಕೇಳ್ಕೊಂಡ್ವಿ. ನಾ ಎಲ್ಲ ಹೇಳಿದೆ. ಅಣ್ಣ ನಿಮ್ಗೆ ಇದು ನಮ್ಮ ಸಾವಯವ ಗೊಬ್ಬರ ಬಗ್ಗೆ ಮತ್ತು ಸಾವಯವ ಬೆಳವಣಿಗೆ ಬಗ್ಗೆ ತಾವರೇ ಭಾಳ ಕೆಲಸ ಮಾಡಿದ್ರಿ ಅಣ್ಣಾರ. ತಾವು ಏನದಲ್ಲ ಒಂದು 4 ಮಾತು ಹೇಳ್ಬೇಕಂತ ಹೇಳಿ ನಂದು ರಿಕ್ವೆಸ್ಟ್ ಅದ. ಭಾಳ ಸಂತೋಷ. ನಮ್ಮವರೇ, ನಮ್ಮಲ್ಲೇ ಎಲ್ಲ ಜ್ಞಾನ ಇದೆ. ಈ ನಿಮ್ಮ ಭೇಟಿಯಾಗಿ ನನಗೆ ಭಾಳ ಸಂತೋಷ ಅನಿಸ್ತು. ನಮ್ಮವರು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಅಂತ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರೈತರು ರಸಗೊಬ್ಬರ ಬಳಸೋದ್ರಿಂದ ಮಣ್ಣಿನ ಆರೋಗ್ಯನ ಹಾಳು ಮಾಡ್ತಾ ಇದ್ದಾರೆ. ಹೆಚ್ಚಿನ ಖರ್ಚು ಮಾಡಿ ಬೆಳೆ ಹಾನಿ ಮಾಡೋದಲ್ಲದೆ ಮಣ್ಣಿನ ಹೆಲ್ತ್ ಹಾಳು ಮಾಡ್ತಾ ಇದ್ದಾರೆ. ಇಂಥ ನಿಟ್ಟಿನಲ್ಲಿ ತಾವು ಇವರೇನು ಒಳ್ಳೆಯ ವಿಚಾರ ಮಾಡಿ ಏನು ಖೂಬಾ ಸಾಯಿಲ್ ಕಂಡೀಷನ್ ಏನೇನು ಮಾಡಿದಿರಲ್ಲ, ನಾನು ನೋಡಿದೆ, ನನಗೆ ಭಾಳ ಸಂತೋಷ ಅನ್ನಿಸ್ತು. ಇದರ ಉಪಯೋಗ ತಗೋಬೇಕು. ಸಾವಯವ ಕೃಷಿ ಸಿರಿಧಾನ್ಯ ಬಗ್ಗೆ ರೈತರು ಹೆಚ್ಚು ಒಲವು ಕೊಡಬೇಕು. ಇರಲಿ, ರಸಗೊಬ್ಬರ ಒಮ್ಮೆ ಬಿಡೋಕ್ಕಾಗಲ್ಲ, ಹಂತ ಹಂತವಾಗಿ ಬಿಡಲಿ. ಆದರೆ ಭೂಮಿಗೆ ಏನು ಬೇಕು, ಯಾವುದು ಬೇಕು ಅಷ್ಟೇ ಹಾಕಬೇಕು. ಹೆಚ್ಚಿಗೆ ಹಾಕಿದ್ರೂ ಉಪಯೋಗ ಇಲ್ಲ, ಕಡಿಮೆ ಹಾಕಿದ್ರೂ ಉಪಯೋಗ ಇಲ್ಲ. ಬುದ್ಧಿವಂತಿಕೆಯಿಂದ, ವೈಜ್ಞಾನಿಕ ದೃಷ್ಟಿಯಿಂದ ಕಡಿಮೆ ಖರ್ಚಿನಲ್ಲಿ ಬೆಳೆದಾಗ ಮತ್ತು ಉತ್ತಮವಾದಂಥ ಆಹಾರ, ವಿಷರಹಿತವಾದಂಥ ಆಹಾರ. ಇವತ್ತು ನಾವು ಪೆಸ್ಟಿಸೈಡ್ ಮಾಡ್ತೇವೆ, ದುನಿಯಾದ ಹಾಕ್ತೇವೆ, ಸಾಕಷ್ಟು ರೋಗ ಬರ್ತಾ ಇದ್ದಾವೆ. ಈಗಿನ ಹುಡುಗರು ಹಿಂದಿನ 100 ವರ್ಷದ ಇರ್ತಕ್ಕಂಥ ಜನರಿಗೆ ನೋಡಿದಾಗ 20-30 ವರ್ಷ ಹುಡುಗರು ಮುದುಕರಾಗಿ ಕಾಣಕತ್ತಾರೆ. ಇದಕ್ಕೆ ನಾವು ತಿಂತಕ್ಕಂಥ ಆಹಾರನೇ ಕಾರಣ. ಇದಕ್ಕೆ ಆಹಾರ ನಾವು ಹಂತದೇ ಆಹಾರ ಬೆಳೆಸ್ತಾ ಇದ್ದೇವೆ. ರೈತರು ಈ ನಿಟ್ಟಿನಲ್ಲಿ ಒಳ್ಳೆಯ ಆಹಾರವನ್ನು ಬೆಳೆಯೋ ಜೊತೆಯಾಗಿ ಒಳ್ಳೆಯ ಗುಣಮಟ್ಟದ ಮತ್ತು ಆರ್ಥಿಕ ಲಾಭದಾಯಕ ಇರ್ತಕ್ಕಂಥದ್ದು ಮಾಡಬೇಕು. ಸಿರಿಧಾನ್ಯ ನೋಡಿ, ಹಿಂದಿನ ಪೀಳಿಗೆ ನೋಡಿದಾಗ ಸಿರಿಧಾನ್ಯ ಭಾಳ ಉಣ್ತಿದ್ರು. ಇವತ್ತು ಸಿರಿಧಾನ್ಯ ಅಂದ್ರೆ ಅವಾಗ ಇನ್ನು ಭಾಳ ಕನಿಷ್ಠ ತಿಳ್ಕೊತಿದ್ರು. ಸೋನಾ ಮಸೂರಿ ಅಂದ್ರೆ ಭಾಳ ಗ್ರೇಟ್ ತಿಳ್ಕೊತ. ಸೋನಾ ಮಸೂರಿ 108 ಮಸೂರಿಗಳು ಬರ್ತದವು. ಆದರೆ ಸಿರಿಧಾನ್ಯ ಇವತ್ತು 5 ಸ್ಟಾರ್ ಹೋಟೆಲ್ನಲ್ಲಿ ಒಂದೊಂದು ಬೆಂಗಳೂರಲ್ಲಿ ಒಂದು ಅಂಗಡಿ ಇದೆ. ಒಂದು ಉಪ್ಪಿಟ್ಟು ಸಿರಿಧಾನ್ಯದ ನವಣಿ ಹಾಕಿದ್ದು ಇದು ಉಪ್ಪಿಟ್ಟು ತಿರ್ಬೇಕಾದ್ರೆ 200 ರೂಪಾಯಿ ಮಾಡ್ತಾರೆ. ಇದು ರವಾದಿಟ್ಟು ಇದು 20-30 ರೂಪಾಯಿ ಇರ್ತದೆ. ಅದಕ್ಕೆ ಈ ನಿಟ್ಟಿನಲ್ಲಿ ರೈತರು ನಾವು ಏನದಲ್ಲ, ನಾನು ನಮ್ಮ ಖೂಬಾ ಅವರ ನಾನು ನೋಡಿದೆ, ಅವೆಲ್ಲ ಹಂತ ಹಂತವಾಗಿ ನೋಡಿದೆ. ಯಾವ ರೀತಿ ಬೆಳೆಗೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಕಡಿಮೆ ಹಾಕಿ ಹೆಚ್ಚಿನ ಉತ್ಪಾದನೆ ಮಾಡ್ತಕ್ಕಂಥ ಇವೆಲ್ಲ ಇವರು ಪ್ರಾಡಕ್ಟ್ ಮಾಡಿದ್ದಾರೆ. ನನಗೆ ಗುಲ್ಬರ್ಗಾದವರು ಇವರು ಆಗಿದ್ದಕ್ಕೆ ನಾನು ಗುಲ್ಬರ್ಗಾ ಜಿಲ್ಲೆಯ ರೈತರ ಪರವಾಗಿ ಮತ್ತು ವಿಶೇಷ ಕರ್ನಾಟಕ ರಾಜ್ಯದ ರೈತರ ಪರವಾಗಿ ನಾನು ಅಭಿನಂದಿಸ್ತೇನೆ. ಏನೋ ಯೋಗ ಇವರು ನನಗೇನಂದ್ರೆ ರೈತರ ಪರಿಸ್ಥಿತಿ ತಿಳ್ಕೊಳಕ್ಕ ಮತ್ತೆ ಬೆಳೆದಿ ನೋಡಕ್ಕ ಅಂತ ರೈತರ ಹೊರಗಡೆ ವಿಸಿಟ್ ಮಾಡ್ತೀನಿ. ಮತ್ತೆ ಇಂಥ ಪ್ರಾಡಕ್ಟ್ ಯಾರು ಮಾಡ್ತಾರಲ್ಲ ಅವ್ರು ಹೆಂಗ ಮಾಡ್ತಾರ ಏನು ಮಾಡ್ತಾರ ಅದು ತಿಳ್ಕೊಳ್ಳೋ ಸಲಕ್ಕೆ ಹೋಗ್ತೀನಿ. ನಾನು ತಿಳಿದಷ್ಟು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಒಳ್ಳೇದು ಹೇಳ್ತೀನಿ, ಕೆಟ್ಟದಿಲ್ಲ ಸರಿ ಅಲ್ಲ ಅಂತ ಹೇಳ್ತಿರ್ತೀನಿ. ಸರಿಯಾಗಿ ಮಾರ್ಪಾಡು ಮಾಡ್ರಿ ಅಂತ ಹೇಳ್ತೀನಿ. ಇವ್ರು ವಿಚಾರ ಮಾಡಿದಾಗ ಮಾರ್ಪಾಡು ಮಾಡೋದೇನೂ ಇಲ್ಲ. ಇವ್ರು ಕೆಲವೊಂದು ಏನಿರ್ತದೆ ಅಂದ್ರೆ, ಈ ಮಾರ್ಕೆಟ್ನಲ್ಲಿ ಪ್ರಚಾರ ಮಾಧ್ಯಮದಲ್ಲಿ ಹೆಚ್ಚಾಗಿ ಒಳ್ಳೆ ಸಿಗ್ತಕ್ಕಂಥ ಕಡಿಮೆ. ಅಲ್ಲಿ ಒಳ್ಳೇದಿರ್ತದ ಅಲ್ಲಿ ಪ್ರಚಾರ ಇರಲ್ಲ. ಆದರೆ ಇವರು ಪ್ರಚಾರ ಪ್ರಿಯರಲ್ಲ. ತಮ್ಮನೇ ವಿದಿನ್ 4 ವಾಲ್ಸ್ ಏನೋ ತಮ್ಮದೇ ಆದಂಥ ದೇವರು ಕೊಟ್ಟಂತ ಬುದ್ಧಿಯನ್ನ ರೈತರಿಗೆ ಉಪಯೋಗ ಆಗಲಿ ಅಂತ ದೃಷ್ಟಿಯಿಂದ ಮಾಡ್ತಾ ಇದ್ದಾರಲ್ಲ, ತುಂಬಾ ಮೆಚ್ಚುವಂಥದ್ದು. ಇದು ನಾವು ಇಂಥವ್ರ ಬಳಿ ಹೋಗ್ಬೇಕು. ಅದಕ್ಕೆ ನಾನು ಹೇಳ್ತೀನಿ ಅವರಿಗೆ, ನೋಡಿ ನಮ್ಮ ರೈತರಂದ್ರೆ ಭಾಳ ಇನ್ನೋಸೆಂಟ್ ಅವರು. ಅವ್ರು ಏನು ಎಲ್ಲ ನಂಬತಕ್ಕಂಥ ಎಲ್ಲದಕ್ಕೆ ನಮ್ಮವ ರೈತ ಒಬ್ಬನೇ. ಸೊಲೋದಕ್ಕೂ ನಂಬ್ತಾನ, ಕೆಟ್ಟದ್ ನಂಬ್ತಾನ. ಆದ್ರೆ ಎಲ್ಲರೂ ಮೋಸ ಹೋಗ್ತಕ್ಕಂಥ ಪ್ರಸಂಗ ಬಹಳ ನಮ್ಮ ಕಳಪೆ ಬೀಜ, ಕಳಪೆ ರಸಗೊಬ್ಬರ, ಕಳಪೆ ಇದು ದಿವಸ ಪೇಪರ್ ನೋಡ್ತಿರ್ತೀವಿ. ಇಂಥವ್ರ ಜೊತೆ ನಾವು ರೈತರು ಸಂಪರ್ಕ ಮಾಡಿದಾಗ ಅವ್ರು ತಿರ್ತಕ್ಕಂಥ ಜ್ಞಾನ ತಿಳ್ಕೊಂಡು ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ. ಇವ್ರು ಸರಿಯೋನಿಲ್ಲ, ನಾವು ಹೇಳಿದ್ನು ಅಲ್ಲ, ಅವ್ರು ಹೇಳಿದ್ನು ಅಲ್ಲ. 10 ಎಕರೆ ಅದ, ಇವ್ರು ಹೇಳಿದ್ರು 2 ಎಕರೆ ಮಾಡಿ ನೋಡ್ರಿ. ಸರಿ ಅನಿಸ್ತು ಮುಂದೆ ಮಾಡ್ರಿ. ಮತ್ತೆ ಬಾಜು ರೈತರಿಗೆ ಹೇಳ್ರಿ, ಅವರು ಬರ್ಲಿ. ಶೋಷಣೆ ಒಳಗಾಗೋದು ತಪ್ಪದಿದು. ಇದೊಂದು
ಒಂದು ಕರ್ತವ್ಯ, ಒಂದು ಧರ್ಮ ಅಂತ ತಿಳ್ಕೊಂಡು ದಾಸೋಹ ಮನೋಭಾವದಲ್ಲಿ ನಾವೆಲ್ಲ ಇದನ್ನು ಪ್ರಚಾರ ಮಾಡಿದ್ರೆ ನಮ್ಮ ರೈತರಿಗೆ ಆರ್ಥಿಕವಾಗಿ ಸಬಲರಾಗ್ತಾರೆ, ಕೃಷಿನೇ ಉಳಿತದೆ. ಕೃಷಿ ಲಾಭದಾಯಕ ಅಲ್ಲ ಅಂತಕ್ಕಂಥ ಮನೋಭಾವನೆ ಯುವಕರ ಬಲಿದೆ. ನಾನು ಸ್ಲೋಗನ್ ಇದೆ, ಯುವಕರಡೆ ಕೃಷಿ ಕಡೆ ಅಂತೆ. ಯಾಕಂದರೆ ಲಾಭದಾಯಕ ಯಾಕಿಲ್ಲ ಅದ್ರ ವಿಚಾರ ಮಾಡೋದೇ. ನಾನು ಒಬ್ಬ ಹೊಲದ ಬಾರ್ಡರ್ ನುಗ್ಗಿ ಗಿಡ ಹಚ್ಚಿ ಎಷ್ಟೊಂದು ಲಕ್ಷ ಗಂಟೆ ಬೆಳಿತಾನ, ಈ ಕರಿಬೇವು ಬೆಳೆ ಬೆಳಿತಾನ. ಇವೆಲ್ಲ ಹೊಸ ಏನವಲ್ಲ, ಯುವಕರು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಬೇಕು. ಮತ್ತು ಈಗ ಸರ್ಕಾರ ಇಲಾಖೆ ಅಧಿಕಾರಿಗಳು ಕೇವಲ ಸರ್ಕಾರದ ಗೈಡ್ಲೈನ್ಸ್ ಮೇಲೆ ಅನ್ನೋಕ್ಕಿಂತಲೂ ಇಂಥವೆಲ್ಲ ವಿಚಾರಗಳನ್ನ ಯಾರನ್ನ ಕಂಡು ಹಿಡಿದು ಗೌರ್ಮೆಂಟ್ ತಕ್ಕಂಥ ಸೌಲಭ್ಯಗಳನ್ನು ರಿಯಾಯಿತಿ ದರದಲ್ಲಿ ಕೊಡಿಸ್ತಕ್ಕಂಥ ಕೆಲಸನೂ ಇಲಾಖೆಯವರು ಮಾಡಬೇಕು. ಈ ನಿಟ್ಟಿನಲ್ಲಿ ನಾನು ಯಾವ್ದೇ ಕೃಷಿಕ ಸಮಾಜದ ಅಧ್ಯಕ್ಷನಾಗಿ ಸರ್ಕಾರದ ಗಮನಕ್ಕೆ ತಂದು ಇಂಥವ್ರು ಇವ್ರ ಪ್ರಾಡಕ್ಟ್ನು ರಿಯಾಯಿತಿ ದರದಲ್ಲಿ ರೈತರಿಗೆ ಸಿಗುವಂತೆ ಆಗ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಶಂಕರದಿಂದ ಬಂದರೆ ತೀರ್ಥ ನಂದು ಅಧ್ಯಕ್ಷಗಿರಿ ಅಂದ್ರೆ ಕೇಳದೆ ಅಧ್ಯಕ್ಷತೆ ಮಾಡ್ತಕ್ಕಂಥ ಅಧ್ಯಕ್ಷ ನನಗೆ ರೈತರು ಕೊಟ್ಟಿಲ್ಲ. ಅದು ಚುನಾಯಿತ ಪ್ರತಿನಿಧಿಗೆ ಹೇಳಿ ನಾನು ನಾಳೆನೇ ಬೆಂಗಳೂರು ಹೋಗ್ತಾ ಇದ್ದೀನಿ. ಮತ್ತು ಅಲ್ಲಿ ಬೆಂಗಳೂರಲ್ಲಿ ಮೀಟಿಂಗ್ ಇದೆ, ಕೃಷಿ ಮಂತ್ರಿ ಜೊತೆ ನಾನು ಮಾತಾಡ್ತೀನಿ. ಇದನ್ನೆಲ್ಲ ಬ್ರೋಚರ್ಸ್ ವಹಿಸ್ಕೊಡ್ತೀನಿ. ಮತ್ತು ಕಾಶ್ಮೀರದಲ್ಲಿ ಆಗಸ್ಟ್ 4ನೇ ತಾರೀಕು 5ನೇ ತಾರೀಕಿಗೆ ಒಂದು ನ್ಯಾಷನಲ್ ಲೆವೆಲ್ ಒಂದು ಮೀಟಿಂಗ್ ಇದೆ, ಗೌರವನಿಂಗ್ ಮೆಂಬರ್ ಇದ್ದೀನಿ. ಅಲ್ಲಿ ಸಹ ನಾನು ಇಂಥವೆಲ್ಲ ಪ್ರಚಾರ ಆಗಲಿ ಅಂತಕ್ಕಂಥದ್ದು. ನಮ್ಮಲ್ಲಿ ಎಲ್ಲ ಇದೆ, ಉಪಯೋಗ ತಗೊಳ್ತಕ್ಕಂಥ ಆಸಕ್ತಿ ಬೇಕು, ಮತ್ತು ಇಚ್ಛಾಶಕ್ತಿ ಬೇಕು, ನಂಬಿಕೆ ಬೇಕು, ವಿಶ್ವಾಸ ಬೇಕು. ಅಂದಾಗ ಮಾತ್ರ ನಾವು ವ್ಯವಸಾಯವನ್ನು ಮುಂದುವರ್ಸೋಕ್ಕಾಗ್ತದೆ, ಲಾಭದಾಯಕನೂ ತಗೋಬೋದು, ಮತ್ತು ಒಳ್ಳೆಯ ಆರೋಗ್ಯನೂ ಇಟ್ಕೊಳ್ಳೋಕೆ ಸಹಕಾರ ಆಗ್ತದೆ ಅಂತ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ಇಲ್ಲಿವರೆಗಿದ್ದರೆ ಇವ್ರಿಗೆ ಹಿಂಗೆ ಅದಾರ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಭಾಳ ಸಂತೋಷ ಆಯ್ತು ಇವತ್ತು ಬಂದಿದ್ದಕ್ಕೆ. ನಾನು ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಅಂತಂದಂಗೆ ನನಗೆ ಇಂಥವ್ರದೇ ಬೇಕಾಗಿದೆ. ನಾನು ಸುಮಾರು 50 ವರ್ಷದಿಂದ ತಿಳ್ಕೊಳ್ಳೋದ ದಿನ ಮುಗ್ದಿಲ್ಲ, ಕಲಿಯದೇ ಅದ, ಸಾಯೋವರೆಗೆ ಕಲ್ತರೂ ಮುಗಿಲ್ಲ. ನಾನೇನು ಶಾಣೆ ಅಂತಲ್ಲ, ನನಗಿಂತ ಅದೇ ಪಂಡಿತರಿದ್ದಾರೆ, ಅವ್ರು ತೆರೆಮರೆಯಲ್ಲಿ ಇರ್ತಾರೆ. ಅವ್ರಂತರ ಗುರುತಿಸಿ ಇಂಥದೆಲ್ಲ ಮಾಡಬೇಕು, ನೀವು ಮತ್ತೊಬ್ಬರು ರೈತರಿಗೆ ಹೇಳ್ರಿ. ಈಗ ಹಿಂದೆ ರೈತರು ಈಗ ವಿಜಿಟ್ ಅಂತಾರಲ್ಲ, ಸ್ಪಾಟ್ ವಿಜಿಟ್ ಅಂತ, ಎಳ್ಳಮಸಿ ಅಂತ ಹಬ್ಬ ಇತ್ತು. ಎಳ್ಳಮಸಿ ಹೊಲಕ್ಕೆ ಯಾಕೆ ಹೋಗ್ತಿರೋ ಅಂದ್ರೆ ಕಡುಬು ಉಳ್ಳಕ್ಕೆ ಹೋಗ್ತಿದ್ದಿಲ್ಲ, ಅವ ಹ್ಯಾಂಗೆ ಬೆಳಿತಾನ ಬಂದು ನೋಡ್ಲಿಕ್ಕೆ ಹೋಗ್ತಿರು, ನೀ ಏನು ಹಾಕಿದೆಪ್ಪ ಅಂತ ಕೇಳ್ತಿರು. ಅದೇ ಒಂದು ಆ ಟೈಪ್ ಇತ್ತು. ಈಗೆಲ್ಲ ಕಾರ್ ಬಂದಾವ, ಇದು ಬಂದಾವ, ಎಲೆಕ್ಟ್ರಿಕ್ ಟಿವಿದಾಗ ಬಂದಾವ. ಮತ್ತೆ ಟಿವಿದಾಗ ಏನು ಬರ್ತಾವ ಬಂದ್ರೆ ಕಮೆಂಟ್ಸ್ ಮಾಡಂಗಿಲ್ಲ ನಾನು. ಕಡಿಮೆ ಇದ್ದಿದ್ದಕ್ಕೂ ಹೆಚ್ಚಿಗೆ ಪ್ರಚಾರ ಇರ್ತದ, ಒಳ್ಳೇದಕ್ಕೆ ಕಡಿಮೆ ಪ್ರಚಾರ ಇರ್ತದ. ಹೆಚ್ಚು ಪ್ರಚಾರ ಇದ್ದರೆ ಜನರು ತಗೋತಿರ್ತಾರೆ. ಅದ್ರ ಬಗ್ಗೆ ಭಾಳ ಹುಷಾರಾಗಿರ್ಬೇಕು. ಹಂಗೆ ಏನಾದ್ರೆ ಲೋಪದೋಷ ಬಂದದ್ದು ಕಂಡು ಬಂದರೆ ಸಂಬಂಧಪಟ್ಟಂತ ಇಲಾಖೆಯ ಕೃಷಿ ಅಧಿಕಾರಿಗಳಿಗೆ, ತೋಟಗಾರಿಕೆ ಅಧಿಕಾರಿ ಗಮನ ತರಬೇಕು. ಸಾಧ್ಯ ಆದರೆ ಕೃಷಿ ಸಮಾಜ ಅಧ್ಯಕ್ಷ ನಮ್ಮ ಕೃಷಿ ಯೂನಿಟ್ಸ್ ಇದೆ ಎಲ್ಲ ತಾಲೂಕಾ ಕಡೆ ತರಬೇಕು. ಈಗ ನಮ್ಮಲ್ಲಿ ಗುಲ್ಬರ್ಗದಲ್ಲಿ 3-4 ಶುಗರ್ ಫ್ಯಾಕ್ಟ್ರಿಗಳು ಅದಾವ. ಅವರೆಲ್ಲ ಬೆಳಗಾವ್ ತಂದು ಸಿಹಿ ಕೊಟ್ಟಿದ್ದಾರೆ. ಅದಕ್ಕೇನು ಕೊಡ್ಬೇಕು ಗೊಬ್ಬರ ಅಂತಕ್ಕಂಥದ್ದು ಯಾರೋ ಹೇಳಿದ್ದು ಕೊಡ್ತಕ್ಕಂಥದ್ದಲ್ಲ, ಇಲ್ಲೇ ನಮ್ಮವರೇ ಮಾಡಿದ್ದದ. ನೋಡಿ ಟೈಲ್ ಮಾಡಿದ್ದು ಹಾಕ್ಬೇಕು. ಮತ್ತು ಈ ನಿಟ್ಟಿನಲ್ಲಿ ಶುಗರ್ ಫ್ಯಾಕ್ಟ್ರಿ ಎಲ್ಲ ಇವರಿಗೆ ಏನದಲ್ಲ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇಂಥವ್ರ ಶುಗರ್ ಫ್ಯಾಕ್ಟ್ರಿ ಆಫೀಸರ್ಸ್ ಎಲ್ಲ ಮೀಟಿಂಗ್ ಕರೆಸಿ ರೈತರಿಗೆ ಇದು ಮಾಡಬೇಕು. ಕೃಷಿ ಸಮಾಜದಿಂದ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಚಾರ ಸಂಕಿರಣದಲ್ಲಿ ಇವ್ರನ್ನ ಕರೆಸಿ ಜನರಿಗೆ ರೈತ ತಿಳುವಳಿಕೆ ಕೊಡ್ತಕ್ಕಂಥ, ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಕೊಡ್ತಕ್ಕಂಥದ್ದು ಮಾಡಿಸ್ತೇವೆ. ಸಾಧ್ಯತೆ 1-2-3 ಕಡೆ ಟ್ರಯಲ್ ಸಲುವಾಗಿ ಇದು ಅಂತಾರಲ್ಲ, ಒಂದು ಟ್ರಯಲ್ ಸಲುವಾಗಿ ಅಂತ ಮಾಡಿಸತಕ್ಕಂಥ ಆ ನಿಟ್ಟಿನಲ್ಲಿ ಸರ್ಕಾರದ ಸಹಯೋಗದೊಂದಿಗೆ ಕೃಷಿ ಇಲಾಖೆ, ತೋಟಗಾರಿಕೆ, ಪಶುಸಂಗೋಪನೆ ಎಲ್ಲ ಅಧಿಕಾರಿಗಳ ಜೊತೆ ಕೂಡಿ ಒಂದು ಕ್ರಾಂತಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಖೋಬಾ ಅವರ ನನಗೆ ಇದು ಸಿಕ್ತು ಅಂತಂದರೆ ಏನಂದರೆ, ನಾನು ಏನು ಮಾಡ್ಬೇಕತ್ತೀನಿ ಅದಕ್ಕೆ ಪೂರಕವಾಗಿ ಅವರು ಮಾಡಿ ತೋರಿಸಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತು ರೈತರ ಸಮುದಾಯದ ಪರವಾಗಿ ಇದನ್ನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಕೇವಲ ವ್ಯಾಪಾರ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಅಲ್ಲ ಅಂತ ನನಗೆ ಗೊತ್ತಾಯಿತು. ದಾಸೋಹ ಮನೋಭಾವನದಲ್ಲಿ ತಾವು ಮಾಡ್ತಾ ಇದ್ದೀರಿ, ಅದು ಕರ್ತವ್ಯ ಅಂತ ಮಾಡ್ತಾ ಇದ್ದೀರಿ. ಅದಕ್ಕೆ ಭಾಳ ತುಂಬ ತಮಗೆ ಧನ್ಯವಾದಗಳು. ಹಿರಿಯರು ತಾವು ಆಶೀರ್ವಾದ ಮಾಡಿದ್ರಿ, ಅದಕ್ಕೆ ಫಸ್ಟ್ ಧನ್ಯವಾದ ರೀ. ಎರಡನೇದು, ರೈತರು ಭಾಳ ಚಂದ ಬೆಳೀಲಿ, ನಮ್ಮ ರೈತರು ಚಂದ ಇರಲಿ ಅನ್ನೋದು ನನ್ನ ಮನಸ್ಸಿದಾಗ ಯಾವಾಗಲೂ ಅದ ರೀ. ಇದು ಮುಂದೆ ಬೆಳೀಲ್ರಿ, ತಮ್ಮ ಆಶೀರ್ವಾದ ಇರಲ್ರಿ ಅಣ್ಣ. ನಮಸ್ಕಾರ ರೀ ಅಣ್ಣ, ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ
ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಾ ಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಾ ಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಾ ಕೂತು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ. ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.